ಬನ್ನಿ ಇವಾಗ ನಾನು ನಿಮ್ಗೆ ಚಿತ್ರದುರ್ಗದಲ್ಲಿ ಗರಡಿ ಮನೆಯನ್ನ ಹೆಂಗೆ ಯೂಸ್ ಮಾಡ್ತಾ ಇದ್ರು ಅದೆಲ್ಲ ತೋರಿಸ್ತೀನಿ. ನೋಡಿ ಇದು ಗರಡಿ ಮನೆ. ಚಿತ್ರದುರ್ಗವು ಹಿಂದಿನಿಂದಲೂ ಗರಡಿ ಪರಂಪರೆಗೆ ಹೆಸರುವಾಸಿಯಾಗಿದೆ. ಇಂದಿಗೂ ಇಲ್ಲಿ ದೊಡ್ಡ ಗರಡಿ, ಸಣ್ಣ ಗರಡಿ, ಬುರ್ಜನಹಟ್ಟಿಯ ಗರಡಿ, ಹಗಲು ದೀಪಾವಟಿಗೆ ಗರಡಿ ಮೊದಲಾದ ಸುಪ್ರಸಿದ್ಧ ಗರಡಿ ಮನೆಗಳಿವೆ. ಕ್ರಿಸ್ತಕ 15ನೇ ಶತಮಾನಕ್ಕೆ ಹಿಂದೆ ಇದ್ದ ಗರಡಿಗಳ ಬಗ್ಗೆ ದಾಖಲೆಗಳು ಲಭ್ಯವಿಲ್ಲ. ಏಕನಾಥೇಶ್ವರಿ ದೇವಾಲಯದ ಬಳಿ ಬಂಡೆಯೊಂದರ ಮೇಲೆ ಕೆತ್ತಲಾದ ಕ್ರಿಸ್ತಕ 15ನೇ ಶತಮಾನದ ಶಾಸನವೊಂದರಲ್ಲಿ ಈ ದೇವಾಲಯದ ವಾಯವ್ಯದಲ್ಲಿರುವ ಗುಹೆಯನ್ನು ಗರಡಿ ಮನೆಯಾಗಿ ಬಳಸುತ್ತಿದ್ದುದಾಗಿ ಉಲ್ಲೇಖವಿದೆ. ಇದು ಪರೆನಕ್ಕನ ಮಗ ಗೋಪನಕ್ಕನ ಅಯ್ಯನ ಗರಡಿ ಎಂಬುದಾಗಿ ಶಾಸನವು ತಿಳಿಸುತ್ತದೆ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮ್ಗೆ ಗರಡಿ ಮನೆ ತೋರಿಸ್ತೀನಿ. ಬನ್ನಿ ನೋಡಿ, ಇದೆ ಆ ಗರಡಿ ಮನೆ. ಹೇಗಿದೆ ನೋಡಿ, ಇಷ್ಟೇ ಜಾಗ, ಕಿರಿದ ಜಾಗ. ನೀವು ಫಿಟ್ ಆಗಿದ್ರೆ ಮಾತ್ರ ಒಳಗಡೆ ಹೋಗೋದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ. ಆಗಿನ ಕಾಲದಲ್ಲೇ ಅವಾಗ ಇದ್ ಮಾಡ್ಬಿಟ್ಟಿದ್ರು. ನೀವು ಇದ್ರೊಳಗೆ ಗರಡಿ ಮನೆ ಒಳಗಡೆ ಹೋಗ್ತಾ ಇದೀರಾ ಅಂದ್ರೆ ನೀವು ಫಿಟ್ ಆಗಿದ್ದೀರಾ ಅಂತ. ಎಂತ ಕಸರತ್ತೆಲ್ಲ ಮಾಡ್ಬೇಕು ಇದೆಲ್ಲ ಇರ್ತಾ ಇತ್ತು. ನೋಡಿ ಒಳಗಡೆ ಎಲ್ಲ ಹೇಗಿದೆ, ಫುಲ್ಲು ತಂಪಾಗಿ ಸೆಕೆ ಆಗಿರ್ತದೆ. ಮತ್ತೆ ಇನ್ನೊಂದು ಇದ್ರ ವಿಶೇಷತೆ ಏನಂದ್ರೆ, ಇದಕ್ಕೆ ಬಂಡೆಗಳು ಎಲ್ಲೆಲ್ಲಿಂದನೂ ತಂದು ಇದ್ ಮಾಡಿಲ್ಲ. ನೋಡಿ ಫ್ರೆಂಡ್ಸ್, ನಿಮ್ ಪಕ್ಕದಲ್ಲೇ ಇದೆಯಲ್ಲ, ಇದೇ ಬಂಡೆಗಳನ್ನೇ ಕೊರೆದು ಇಲ್ಲಿ ಗರಡಿ ಮನೆ ಆಗ್ಲಿ, ಗಣಪತಿ ದೇವಸ್ಥಾನ ಆಗ್ಲಿ ಕಟ್ಟಿರೋದು. ಈ ವಿನೂತನ ತಂತ್ರಜ್ಞಾನ ಹೆಂಗೆ ಅಂದ್ರೆ, ಚಿತ್ರದುರ್ಗದಲ್ಲಿ ಅನೇಕ ಕಟ್ಟಡಗಳು ಸ್ಥಳೀಯವಾದ ಮಾಡಲಾದ ಕಲ್ಲುಗಳನ್ನು ಬಳಸಿ ಕಟ್ಟಲಾಗಿದೆ. ನಿಮ್ಮ ಪಕ್ಕದಲ್ಲಿರುವ ಬಂಡೆ ಕಲ್ಲನ್ನು ನೋಡಿ, ಅದರ ಗರಗಸದಂತಹ ಕೊನೆಗಳನ್ನು ಗಮನಿಸಿದ್ದೀರಾ? ನೋಡಿ ಅಲ್ಲೆಲ್ಲ ಕಟ್ ಮಾಡಿರೋದು ಎಲ್ಲ ಕಾಣ್ತಾ ಇದೆ ನೋಡಿ. ಅದೇ ನಿರ್ಮಾಣ ಕಾರ್ಯದಲ್ಲಿ ಬಂಡೆಯನ್ನು ಕೊರೆಯಲು ಬಳಸಿದ ರೀತಿ ಇದು ಸೃಷ್ಟಿಯಾಗಿದೆ. ಬಹುಶಃ ನಿಮ್ಮ ಎಡಕ್ಕೆ ಇರುವ ಗಣಪತಿಯ ದೇವಸ್ಥಾನ ಹಾಗೂ ನಿಮ್ಮ ಹಿಂದಿರುವ ಕಟ್ಟಡಕ್ಕೆ ಇದರ ಜನಪ್ರಿಯ ಹೆಸರು ವ್ಯಾಯಾಮ ಶಾಲೆ ಆದರೂ ಇಲ್ಲಿ ಮದ್ದುಗುಂಡುಗಳನ್ನು ಶೇಖರಣೆಯಾಗಿ ಮಾಡಲಾಗುತ್ತಿತ್ತೆಂದು ತೋರುತ್ತದೆ. ಇದೇ ಬಂಡೆಯನ್ನು ಬಳಸಿರ್ಬೋದು. ಹಿಂಗೆ ಹಿಸ್ಟ್ರಿ ಇದೆ.